ಸಿದ್ಧಾರೂಢ ಸದ್ಗುರುನಾಥ ತಂದೆ ನಮ್ಮಪ್ಪ ಎಲ್ಲರನ್ನೂ ಚಲೋ ಇಟ್ಟಿರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು, ಹಂಗೆ ನನಗೂ ಒಳ್ಳೇದು ಮಾಡು. ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ತಾರೆ ಆರಾಮ್ ಅನ್ನೋದ್ರು ಗುರು ಕಾಯ್ತಾನ ಅಂತೇಳಿ. ದಯವಿಟ್ಟು ನನಗೆ ಒಳ್ಳೇದು ಮಾಡಪ್ಪ. ಒಂದೇನೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಕತ್ತೀನಿ, ಅದಕ್ಕೆ ನಿನ್ನ ಬೆಂಬಲ ಬೇಕಪ್ಪ ತಂದೆ. ಸರಿ ಆತಂಗಾರ ನೀ ಮನೆಗೆ ಹೋಗು, ಏನು ನಾನು ಕೆಲಸ ಮಾಡ್ಕೊತೀನಿ. ಹುಡುಗ ಮತ್ತು ಸಾಲಿಂದ ಬರೋ ಹೊತ್ತಾಗಿದ್ದಿತ್ತು. ಅಯ್ಯ ಹೋಗದ ದಣೆ, ಇವತ್ತು ಹೋಗೈತಿ. ಇನ್ನೇನು ಸಾಲಿಂದ ಬರ್ತಾನೆ ಈಗ ಎದಿ ಮ್ಯಾಗ? ಸಂಜೆ 5 ಗಂಟೆಗೆ ಬರ್ತಾನೆ ತಗೋರಿ ಅವ. ನಾ ಮಧ್ಯಾಹ್ನ ಸಿದ್ದಾಡಜ್ಜನ್ ಮಾಡಿದಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಒಬ್ಬಿಕೆ ಯಾಕೆ ಬಂದಿ? ನೀನು ಬರ್ತಿದ್ದಂಗೆ ಅವ್ರನ್ನ ಕರ್ಕೊಂಡು ಬಂದಿದ್ರೆ ಆಕಿತ್ತಪ್ಪ. ಆ ಶಾಂತಕ್ಕನ್ನೋದು ಯಾರನ್ನಾರ, ಆ ಪಾತಿಮಕ್ಕರು ಯಾರನ್ನಾರು ಕರ್ಕೊಂಡೇ ಬರ್ಬೇಕು, ಬೇಡ ಪ್ರೇಮಕ್ಕರ್ನದು. ನನಗೇನ ಬೇಸರ ಆಗಿತ್ತು, ಬಂದೆ. ಎಲ್ಲರೂ ನನ್ನ ಸಲುವಾಗಿ ಕೆಲಸ ಬಗ್ಸಿ ಬಿಟ್ಟು ಮಾಡ್ದಾಗ ಬಂದು ಕುಂದ್ರಾಕ ಅವ್ರಿಗೇನು ತಲೆ ಕೆಟ್ಟತನ? ಅವ್ರಿಗೆ ಯಾವಾಗ ಬೇಕು ಅನಿಸುತ್ತೆ ಅವಾಗ ಬರ್ತಾರೆ. ಅದು ಅಲ್ಲದೆ ಊರು ಬೆಂಡ್ಲಾರ ಇರೋದೆಲ್ಲ ಬಿಡೋದಲ್ಲ ಬಿಡ್ರಿ, ನಿಂದ್ರಲ್ಲ ನೀರು ಕುಡಿಯಲ್ಲ, ಬರ್ತಾರೆ ನಮಸ್ಕಾರ ಮಾಡ್ತಾರೆ, ಹುಡುಡು ಓಡ್ತಾರೆ. ನನಗೆ ಯಾಕೆ ಭಾಳ ಬೇಸರದಂಗೆ ಆಗೈತೆ. ಅದಕ್ಕೆ ತಂಟಿ ಬೇಡ ತಾಪತ್ರೆ ಬೇಡ ಅಂತೇಳಿ ಬಂದು ಅಜ್ಜನ ಮಾಡ್ದಾಗ ಕುಂತೇನಿ. ಒಂಚೂರು ಏನಾರ ದಿಕ್ಕು ದಾರಿ ತೋರಿಸ್ಪಾ ತಂದೆ. ಎಷ್ಟು ದಿನ ಅಂತ ಹಿಂಗೆ ಕುಂದ್ರೋದು, ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗೈತಿ ಅಂತೇಳಿ ಬಿಸಿಲಾಗ ಹೋಗಿ ಕೆಲಸ ಮಾಡಿ ಹೊಲದಾಗ ಮನ್ಯಾಗ ದುಡಿಯಾಕೂ ಶಕ್ತಿ ಇಲ್ಲ ನನಗೆ. ಹೊಲ ಮನ್ಯಾಗ ಮಾಡಾಕ ನನಗೆ ತಾಕತ್ತಿಲ್ಲ. ಬೇರೆ ಏನಾರ ದಂಧೆ ಕೈಗೆ ಹಚ್ಕೊಡ್ಬೇಕ ಅಜ್ಜ. ಏನು ಮಾಡ್ಲಿ ಅನ್ನೋದ ತಿಳಿಲಾರ್ದಂಗೆ ಆಗೈತಿ. ಅದಕ್ಕೆ ಸುಮ್ಮನೆ ಬಂದು ಕುಂತೇನಿಲ್ಲ. ಆರಾಮ ಮಧ್ಯಾಹ್ನ ಊಟ ಮಾಡ್ಕೊಂಡು ಊಟದ ಮಡ್ದಾಗ ಕುಂತು ಹೋಗ್ತೇನಂತ. ಇವತ್ತು ನೀವು ಬಂದುಬಿಡ್ರಿ ದೌಡ್ 4 ಗಂಟೆ ಅಂದ್ರೆ ಜೊತೆಗೆ ಹೋಗ್ಬಿಡೋಣಂತ. ಏನಂತೀರಿ? ಆಯ್ತು ಸರಿ ಹಂಗಾರೆ. ನೀನು ಮಾಡ್ಕೋ, ಕುಂದ್ರ ಹಂಗಾರೆ ಇಲ್ಲೇ ನಾ ಹೋಗ್ತೀನಿ. ನನ್ನ ಗಾಡಿ ನಿಂತಲ್ಲಿ ಮತ್ತೆ ಮಂದಿ ಅಡ್ಡಾಡ್ತಿರ್ತಾರೆ. ಹೋದೆ ಅಂದ್ರೆ ಒಟ್ಟು ಗಿರಾಕಿರ ಬರ್ತಾವೆ ಹುಡುಗರು. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ, ಉದ್ಧಾರಾದೆವು ನಿಮ್ಮಿಂದೆ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ. ಹುಬ್ಬಳ್ಳೆಂಬುದು ಗೋಕರ್ಣ, ಸಿದ್ಧಾರೂಢ ಪರಿಪೂರ್ಣ. ಹುಬ್ಬಳ್ಳೆಂಬುದು ಕಲ್ಯಾಣ, ಸಿದ್ಧಾರೂಢ ಬಸವಣ್ಣ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ದೇಶಕ್ಕೆಲ್ಲ ಬಂಗಾರ. ಸಿದ್ಧಾರೂಢರ ಜೋಳಿಗಿ ದೇಶಕ್ಕೆಲ್ಲ ಹೋಳಿಗಿ, ಸಿದ್ಧಾರೂಢರ ರೊಟ್ಟಿ ತಿಂದವರೆಲ್ಲ ಗಟ್ಟಿ. ಸಿದ್ಧಾರೂಢರ ಸಾರು ಉಂಡವರಾದ್ರೂ ಪಾರು. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ. ಐ ಗಿಜ್ಜಕ್ಕಂಟಿ ಅಲ್ಲ ನೀವು? ಯಾರು? ಓ ಅಯ್ಯೋ ಹುಡುಗಿ ನೀನು ಬಾಬಾ ತಣ್ಣಾನ ಬಂತಡಿ. ಅಶ್ವಿನಿ ಹೆಂಗದ್ಯವ? ಆರಾಮದಿಯನ? ಆರಾಮದೇನು ನೋಡ್ರಿ ಆಂಟಿ, ನೀವು ಆರಾಮದಿರಿ? ಏನು ಒಬ್ರ ಕುಂತ್ಬಿಟ್ಟಿರಿ? ಇವರು ಶಾಂತಮ್ಮ ಆಂಟಿ ಬೇರೆ ಯಾರು ಬಂದಿಲ್ಲ? ಇಲ್ಲ ನೋಡವ, ನಾನು ಒಬ್ಬಕ್ಕೆ ಬಂದನಿ ಇವತ್ತು. ಯಾಕೆ? ಅಯ್ಯೋ ನೀ ಇಬ್ರು ಒಬ್ರಿಗೊಬ್ರು ಫ್ರೆಂಡ್ಸ್ ಅಲ್ಲ, ಅದಕ್ಕೆ ಕೇಳಿದೆ. ಒಬ್ರನ್ನೊಬ್ರು ಬಿಟ್ಟು ಬರಂಗಿಲ್ಲ, ಹೆಂಗೆ ಬಂದ್ರಿ ಅಂತೇಳಿ. ಹಾ ಅದು ಸರಿ. ಆಕಿದು ಕೆಲಸ ಇರ್ತಾವ, ನಂದೇನು ಕೆಲಸ ಐತಿ? ನನ್ನ ಗಂಡ ಒಬ್ಬನ ದುಡಿಯವ, 3 ಹೊತ್ತು ಮನ್ಯಾಗ ಬಿದ್ದಿರ್ತಾನೆ, ಮತ್ತೇನೈತಿ ಕೆಲಸ? ಅದಕ್ಕೆ ನಾನು ಬಂದೆ. ಶಾಂತಕ್ಕಂದು ಹಂಗಲ್ಲ ನೋಡು, ಆಕಿ ಮನ್ಯಾಗ ವಯಸ್ಸಾದವ್ರನ್ನ ನೋಡ್ಕೋಬೇಕು, ಆಮ್ಯಾಗ ಮನ್ಯಾನ ಕೆಲಸ. ಲಕ್ಷ್ಮಿ ಬೇರೆ ಕಾಲೇಜಿಗೆ ಹೋಗೋಕ್ಕೆ ಡಬ್ಬಿ ಮಾಡಿ ಕಟ್ಟೋದು ಮಾಡೋದು, ಮನ್ಯಾನ ಬಾಂಡೆ ಕಸ ಒಗ್ಯಾಣ. ಆಮೇಲೆ ಗಿರಣಿಗೆ ಹಿಟ್ಟು ಹಾಕ್ಸೋರು ಬರ್ತಿರ್ತಾರ, ಹಿಟ್ಟು ಹಾಕಿಸ್ಬೇಕು. ಗೌಡ್ರು ಮಧ್ಯಾಹ್ನದ ಹೊತ್ತು ಬರ್ತಾರ, ಅವ್ರಿಗೆ ಊಟಕ್ಕೆ ನೀಡಬೇಕು. ಸಂಜಾಗತ್ಲೆ ಮತ್ತೆ ಕೆಲಸ. ಅಯ್ಯೋ ಪಾಪ, ಅದಕ್ಕೆ ಪುರ್ಸತ್ತೆ ಇರಂಗಿಲ್ಲ ಬಿಡವ ಪಾಪ. ಅಂದಂಗೆ ನೀನೇನವ, ನೀನು ಮಟ್ಟಕ್ಕೆ ಬಂದಿದ್ದೇನೆ. ಆದರೂ ನೀನು ವಯಸ್ಸಿನ ಹುಡುಗಿಯರಿಗೆ ದೇವ್ರ ಮೇಲೆ ಭಯ ಭಕ್ತಿ ಐತಲ್ಲ, ಅದನ್ನ ಹೇಳಿ ನೀನು. ಹೌದಂಟಿ, ಅದು ಅಪ್ಪಾಜಿ ಹೇಳ್ತಿದ್ರು, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಗುರುಗಳ ಆಶೀರ್ವಾದ ತೊಗೋಬೇಕು ಅಂತೇಳಿ ಅಂತಿದ್ರು. ಅದಕ್ಕೆ ಇವತ್ತು ನಾನು ಒಂಚೂರು ಮಠಕ್ಕೆ ಬಂದೆ. ಈಗ ಹೋಗ್ಬೇಕು ಅಂಗಡಿಗೆ. ನಾನೇ ಒಂಚೂರು ಅಜ್ಜಿಗೆ ಏನೋ ಬೇಡ್ಕೊಳ್ಳೋದಿತ್ತು, ಅದಕ್ಕೆ ಬಂದೆ. ಏನೂ ಅಂದ್ರಲ್ಲ ಆಂಟಿ ನೀವು, ನನಗೇನು ಕೆಲಸ ಇಲ್ಲ ಮನ್ಯಾಗದೇನಿ ಅಂದ್ರಲ್ಲ. ಇದು ಗಿರ್ಜಕ್ಕಂಟಿ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲೆ? ಅಯ್ಯೋ ಅಶ್ವಿನಿ, ಕೇಳ್ಕೊಳಕ್ಕೆ ಏನೈತವ, ನೀನು ನನ್ನ ಮಗಳಿದ್ದಂಗೆ. ಹೇಳು, ಅದು ಏನು ತಿಳ್ಕೊಳಕ್ಕೆ ಏನೈತಿ ಹೇಳು. ಆಂಟಿ ಅದು ನಾನು ಹೆಂಗೆ ಕೇಳ್ಬೇಕಂತ ಗೊತ್ತಾಗವಲ್ತು. ನಿಮಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಐತಾ? ಕೆಲಸ ಸಿಕ್ಕರೆ ಮಾಡ್ತೀರಿ? ಅಯ್ಯೋ ಮಾಡ್ತೀನವ, ಯಾಕೆ ಮಾಡಲ್ಲ ಹೇಳು. ಪರಿಸ್ಥಿತಿ ಭಾಳ ಕೆಟ್ಟಂಗಾಗೈತೆ. ಒಂಥರ ಏನಾದರೂ ಒಂದು ಕೆಲಸ ಸಿಕ್ಕರೆ ಸಾಕನ್ನಂಗೆ ಆಗ್ಬಿಟ್ಟೈತಿ. ನಮ್ಮ ಮನೆಯವ್ರು ದುಡಿತಾರ, ಅವರು ದಿನ ಒಂದು 300-400 ರೂಪಾಯಿ. ಒಮ್ಮೊಮ್ಮೆ ಈ ಅಮಾಸಿ ಹುಣಿವಿ ಆಮೇಲೆ ಹಬ್ಬ ಜಾತ್ರೆ ಇದ್ರೆ ಜಾಸ್ತಿ ದುಡಿತಾರ. ಅಂದರೆ ಏನು ಗೊತ್ತಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅಂತೇಳಿ. ಅದು ಸಣ್ಣ ಹುಡ್ರದ್ದು ಅದು ಜೀಪ್ ಗಾಡಿ ಇಟ್ಕೊಂಡಾರ. 50 ರೂಪಾಯಿ ಒಂದು ಹುಡುಗರು ಹತ್ತವು, ಒಂದು ಹುಡುಗರು ಹತ್ತಲ್ಲ. ಏನು ಒಂದು ದಿನಕ್ಕೆ ಏಟ್ ವ್ಯಾಪಾರ ಆಗ್ಬೇಕದು ಅವ್ರದ್ದು. ಹಾಂಗೆ ಒಂದು ತಿಂಗಳಿಗೆ ಒಂದು 10,000 ರೂಪಾಯಿ ಮಟ್ಟ ದುಡಿತಾರೆ, ಇಲ್ಲಂತ ಹೇಳಂಗಿಲ್ಲ. ಕಟ್ಟುವು ಅಷ್ಟೇ ಅದಾವ, ಕಟ್ಟವು ಏನು ಸ್ವಲ್ಪ ಅದಾವನ್ನ. ನಿಮ್ಮ ಅಣ್ಣ ಪಾಪ 2 ಲಕ್ಷ ರೂಪಾಯಿ ಕೊಟ್ಟಾರ, ಅವ್ರಿಗೆ ತಿಂಗಳ 6,000 ಕೊಡ್ತೇವೆ ಅಂತ ಹೇಳೇವಿ. ಒಮ್ಮೆ ಕೊಡ್ತೇವೆ, ಒಂದು ತಿಂಗಳು ತಪ್ಸಿರ
ಹಚ್ಚಿರ್ತೀವಿ, ಮತ್ತೊಂದು ತಿಂಗಳು ಕೊಡ್ತೀವಿ. ಆಮೇಲೆ ಮನ್ಯಾಗೂ ಅಲ್ಲಿ ಮನೆ ಕಡೆನೂ ಒಂಚೂರು ಸಾಲ ಸಮಧಿ ಮಾಡ್ಕೊಂಡ್ಬಿಟ್ಟೇವಿ, ಅದು ಒಟ್ಟು ಕಟ್ಟಬೇಕು. ಅಯ್ಯೋ ಹುಡುಗಂದು ಇಂಗ್ಲೀಷ್ ಮೀಡಿಯಮ್ಗೆ ಹಾಕೀನಿ. ನಮ್ಮ ಬಾಳೆ ಅಂತೂ ಹಿಂಗಾತು. ಹುಡುಗರ ಚಂದಾಗಿ ಓದಿ ಒಂದು ಏನಾರ ಮಾಡಲಿ ಅಂತೇಳಿ ಅದನ್ನು ಒಳ್ಳೆ ಸಾಲಿಗೆ ಹಾಕೀನಿ. ಅದು ಪೀಜು ಗೀಜು ಭಾಳ ಬರ್ತೈತಿ. ಈ ಸಲ ಇದು 1 ವರ್ಷ ಮುಗೀತಂದ್ರೆ ಮುಂದೆ ವರ್ಷ ಮತ್ತೆ ಗೌರ್ಮೆಂಟ್ ಸಾಲಿಗೆ ಹಾಕೋಣ ಅಂತ ಮಾಡೇನವ. ಆಗಲ್ಲ, ಓದ್ಸಾಕೆ ಇಂಗ್ಲೀಷ್ ಮೀಡಿಯಮ್ನಾಗ ಆಗಲ್ಲ. ಅವೆಲ್ಲ ದೊಡ್ಡವ್ರಿಗೆ ಅಟ್ಟೆ ಸಹಿ ಎಲ್ಲ ನಮಗೆ ಆಕೈತಿ. ಅದನ್ನ ವಿಚಾರ ಮಾಡ್ಬೇಕು. ಇಷ್ಟೆಲ್ಲ ತಾಪತ್ರೆ ಅದಾವೆ. ನನಗೊಂದು ಕೆಲಸ ಸಿಕ್ಕ ತಿಂಗಳಿಗೆ ಒಂದು 8-10 ಇಲ್ಲಂದ್ರೂ ಒಂದು 6,000 7,000 ಏನಾರ ಒಂದು ಕೆಲಸ ಸಿಕ್ತಂದ್ರೆ ಮಾಡ್ಬೋದು. ನಾ ಏನು ಓದೇನೇ ಬರ್ದೇನೆ ಹೇಳಂಗಾರ ನೋಡೋಣ. ಓದಿಲ್ಲ ಬರ್ದಿಲ್ಲ ಮತ್ತು ನನಗೆ ಯಾರು ಕೊಡ್ತಾರೆ ಕೆಲಸನ? ಇದು ಅಶ್ವಿನಿ, ಈ ಹುಬ್ಬಳ್ಳಿಯಾಗ ದೊಡ್ಡ ಆಫೀಸ್ ಇರ್ತಾವೆ ನೋಡು. ಈ ದೊಡ್ಡ ಆಫೀಸ್ನಾಗೆಲ್ಲ ಅದೇನೋ ಕಸ ಹೊಡೆಯೋದು, ಕಲ್ವರ್ಸೋದು, ಆಮೇಲೆ ಈಗ ಸ್ಟಾಫ್ಗಳು ಇರ್ತಾರಲ್ಲ ಅವ್ರಿಗೆ ಚಾಪ ತಂದು ಕೊಡೋದು ಮಾಡೋದು ಇರ್ತದಂತ ನೋಡಿ ಕೆಲಸ. ಅಂಥದ್ದು ಏನಾರ ಎಲ್ಲಾರ ಇದ್ರೆ ಒಂದು ಹೇಳವ, ಮಾಡ್ತೀನಿ. ಒಂದು 6,000 ಇಲ್ಲ 8,000 ಕೊಟ್ಟರೆ ಸಾಕು. ಅಷ್ಟೇ, ಎಷ್ಟು ಆಸರಕತೆ. ಅದನ್ನೇ ಕೇಳ್ಬೇಕು ಅಂದ್ಕೊಂಡೆ. ನೀವೇನು ಅನ್ಕೊಳಂಗಿಲ್ಲ ಅಂದರೆ ಕೇಳ್ತೀನಿ. ತಪ್ಪು ತಿಳ್ಕೊಬಾರ್ದು ಮತ್ತೆ. ಇಲ್ಲ ಅಶ್ವಿನಿ, ಹೇಳ. ಓ ಅಶ್ವಿನಿ, ನಾನು ಇದು ಯಾರ ಜೊತೆಗೆ ಮಾತಾಡಕತ್ತಾಳಿಕೆ ಅಂತೇಳಿ ಬಂದು ನೋಡವ. ಆರಾಮದೇನವ? ಹಾಂ ಅಂಕಲ್, ಆರಾಮದೇನೆ. ಹೇಳಿ, ನೀ ಏನು ಮಾತಾಡತ್ತಿದ್ದಿ, ಏನು ಕೇಳ್ಬೇಕಂತಿದ್ದಿ? ಯಾವುದೋ ಆಫೀಸ್ನಾಗ ಮಾಡ್ತೀನಿ ಅಂದ್ರಲ್ಲ ಕೆಲಸ, ನಮ್ಮ ಬೊಟಿಕ್ನಾಗೆ ಯಾಕೆ ಮಾಡಬಾರ್ದು? ಡಿಸೈನರ್ ಸ್ಯಾರೀಸ್, ಬಟ್ಟೆ, ಬ್ಲೌಸು, ಡ್ರೆಸ್ಸು, ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡಿಸಿರ್ತೀವಿ, ಮಾಡಿಸ್ತಿರ್ತೀವಿ. ಒಂದು ಆಳು ಹುಡುಕ್ತಾ ಇದ್ದೀನಿ ಕೆಲಸಗಾರನ. ಈಗ ಒಬ್ರು ಸಿಕ್ಕಾರ, ನೀವೊಬ್ಬರಾದರೆ ನಂಗೆ ಹೆಲ್ಪ್ ಆಕೈತಿ. ಬಂದವರಿಗೆ ಬಟ್ಟೆ ತೋರ್ಸೋಕೆ ಅಕ್ಕಿ ಅದಾಳ. ದಿನ ಒಂದು ಸ್ವಲ್ಪ ಬೆಳಗ್ಗೆ ಒಂದು ಟೈಮ್, ಸಂಜೆಗೆ ಒಂದು ಟೈಮ್ ಸ್ವಲ್ಪ ಕಸ ಗಿಸ ಹೊಡೆದು ಕ್ಲೀನ್ ಮಾಡೋದು. ಆಮೇಲೆ ಬಂದವರಿಗೆ ಡ್ರೆಸ್ ಎಲ್ಲ ಮೆಟೀರಿಯಲ್ ತೋರಿಸೋದು. ಈ ಥರ ಡ್ರೆಸ್ ಐತಿ, ಹಿಂಗೈತಿ, ಇದನ್ನು ಹಾಕೋರಿ ಅಂತೇಳಿ. ಬರೀ ಕಸ ಹೊಡೆದು ಕಲ್ಲು ಒರೆಸೋದು ಅಷ್ಟೇ ಮಾಡಿದ್ರು ಮಾಡಿ, ನಿಮ್ಗೆ ತೊಂದರೆ ಇಲ್ಲ ಅಂದರೆ ಅದ್ರ ಸಪ್ರೇಟ್ ಸ್ಯಾಲ್ರಿ ನಾ ಕೊಡ್ತೀನಿ. ಜೊತೆಗೆ ಇದನ್ನೂ ಮಾಡ್ತೀನಿ ಖಾಲಿ ಇರೋ ಬದಲಿ ಅಂತ ಅನ್ನೋದಾದರೆ ಬೆಳಗ್ಗೆ ಬೇಗ ಬಂದು ಕಸ ಗಿಸ ಹೊಡ್ಕೊಂಡು ಅಂಗಳವಾಗಲ, ಆಮೇಲೆ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಧೂಳ ಎಲ್ಲ ಟೇಬಲ್ ಹೊಡ್ಕೊಂಡು ಬಂದವ್ರು ಕುಂದ್ರಕ್ಕೆ ನೀಟಾಗಿರ್ಬೇಕಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನೀವು ಎಕ್ಸ್ಟ್ರಾ ಈ ಕೆಲಸ ಮಾಡ್ತೇನೆ ಅಂದರೆ ಇದ್ರದ್ದು ಅದ್ರದ್ದು ಎರಡರದ್ದು ಸೇರಿ ನಾನು ಸ್ಯಾಲ್ರಿ ಕೊಡ್ತೀನಿ. ಏನಂತೀರಿ? ಅಶ್ವಿನಿ, ಯವ್ವ ದೇವ್ರ, ನಾ ಯಾಕೆ ಹೇಳ್ತೇನೆ ಹೇಳ, ಯಾಕೆ ಇಲ್ಲಿ ಬಂದು ಕುಂತೇನೆ ಹೇಳಿ ಸಿದ್ಧಾರ್ಥ ಮಾಡಿದಾಗ ನಾನು ಇವತ್ತು ನನಗೆ ಏನು ದಾರಿನ ತಿಳಿವಲ್ತ, ಒಂದು ದಾರಿ ತೋರ್ಸಪ್ಪ ಅಂತ ಬಂದು ಕುಂತೆ. ಅಜ್ಜಿ ನೋಡಿದ್ರೆ ದಾರಿ ತೋರ್ಸೋದಲ್ಲ, ನನಗೆ ಕಷ್ಟಕ್ಕೊಂದು ಪರಿಹಾರನ ಕೊಟ್ಬಿಟ್ನಲ್ಲ ಅನ್ನೋದು ನನಗೆ ವಿಚಿತ್ರ ಆಗಕತ್ತೈತಿ. ಮಾಡ್ತೀನಿವ. ಆದರೆ ನಿಮ್ಮ ಅಲ್ಲ, ಅವ್ರಿಗೇನು ಅನ್ನಲ್ಲ, ಆದರೆ ನನ್ನ ಗಂಡ ನಿಮ್ಮ ಆಫೀಸಿಗೆ ಕೆಲಸಕ್ಕಂತ ಸೇರ್ಕೊಂಡು ವಾಚ್ಮ್ಯಾನ್ ಡ್ಯೂಟಿಗೆ ಅಷ್ಟೆಲ್ಲ ರಾಡಿ ಆಗೋತು. ಈಗ ನಾನು ಬಂದರೆ ಏನು ಅನ್ನಿಸ್ತತೋ ಏನವ. ಅಯ್ಯೋ ಗಿರ್ಜಕಂಟಿ, ಅದು ಆಫೀಸ್ ಕೆಲಸ ಅದೇ ಬೇರೆ, ನಂದೇ ಬೇರೆ. ಇಷ್ಟಕ್ಕೂ ನಿಮ್ಮ ಗಂಡ ಮಾಡುತ್ತೆ, ಮಲ್ಲೇಶ್ ಕಾಕರ್ ಮಾಡೋ ಕೆಲಸಕ್ಕೂ ನೀವು ನಮ್ಮ ಜೊತೆ ಬರೋದಕ್ಕೂ ಭಾಳ ವ್ಯತ್ಯಾಸ ಐತಿ. ತಲೆ ಕೆಡಿಸ್ಕೋಬೇಡ್ರಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಪ್ಪಾಜಿದು ಫೀಲ್ಡೇ ಬೇರೆ, ನನ್ನ ಫೀಲ್ಡೇ ಬೇರೆ. ಹಾಂ ಹಂಗಾರೆ ಸರಿ. ಯಾವಾಗಿಂದ ಬರಲಿ? ನಾಳೆಯಿಂದ ಬರಲೇ? ನಾಳೆಯಿಂದನೇ ಬರ್ರಿ, ಮತ್ತೇನಂತೆ? ಇವತ್ತು ಬೇಡ, ನಾಳೆಯಿಂದನೇ ಬರ್ರಿ. ಬರ್ಬೇಕು. ಏನು ನೀವೇನು ಅನ್ನೋದು ನಂಗೆ ಸಂಜೆಗೆ ಫೋನ್ ಹಚ್ಚಿ ಹೇಳ್ರಿ, ನಾನು ಮನೆಯಾಗ ಮಾತಾಡ್ತೇನೆ ಆತ. ಸರಿ, ನಾನು ಎರಡು ಮಾಡ್ತೀನಿ. ಕಸ ಹೊಡೆದು ಕಲ್ಲು ಒರೆಸ್ಕೊಳ್ಳೋದು, ಆಮ್ಯಾಗ ಧೂಳ ಎಲ್ಲ ಹೊಡೆದು ನಾನು ಬಂದರಿಗೆ ಅರ್ಬಿನೂ ತೋರಿಸ್ತೀನಿ. ನೀನು ತಲೆ ಕೆಡಿಸ್ಕೊಬೇಡವಾ. ಪಗಾರ ಎಷ್ಟು ಕೊಡ್ತಿ ಕೊಡು, ನಾ ಏನು ಇಷ್ಟ ಅಂತ ಹೇಳಂಗಿಲ್ಲ. ಅಪ್ಪಾಜಿ ಹೇಳೈತಿ, ನಮ್ಮ ಅಪ್ಪಾಜಿ ಏನು ಹೇಳ್ತಾರೆ ಅದೇ ಮಾತನಂತ ನಡೆಯೋಕೆ. ಈ ವ್ಯವಹಾರದೊಳಗೆ ಕ್ಲಿಯರ್ ಆಗಿರ್ಬೇಕು. ಇಷ್ಟು ಅಷ್ಟು ಅನ್ನೋ ಮಾತೇ ಬೇಡ. ನಾನು ನಿಮ್ಗೆ ಕರೆಕ್ಟಾಗಿ ಸದ್ಯಕ್ಕೆ 8,000 ಕೊಡ್ತೀನಿ. ಯಾಕಂದರೆ ಈಗ ಬಂದವರಿಗೆ ಈಗ ಡ್ರೆಸ್ ತೋರಿಸೋದು, ಆಮೇಲೆ ಕಸ ಹೊಡೆಯೋದು ಸದ್ಯಕ್ಕೆ ಈಗ 8,000 ಕೊಡ್ತೀನಿ. ಯಾಕಂದರೆ ನಾನು ಇನ್ನು ಇವಾಗ ಆದಷ್ಟು ನಾನು ಇವಾಗ ಬೇಸಿಕ್ ಎಲ್ಲ ಮಾಡ್ತಾ ಇರೋದು, ಅದಕ್ಕೆ ನನಗೂ ಈಗ ಹೆಚ್ಚಿಂದ ಕೊಡೋಷ್ಟು ತಾಕತ್ತಿಲ್ಲ. ನಾ ಇದ್ದಿದ್ದೇ ಹೇಳ್ತೀನಿ, ನೀವು ಮನೆಗೆ ಹೋಗಿ ವಿಚಾರ ಮಾಡಿರಿ. ಕೆಲಸ ಜಾಸ್ತಿ ಆಕೈತಾ, 8,000 ಕಡಿಮೆ ಆಕೈತಾ, ವಿಚಾರ ಮಾಡ್ಕೊಂಡು ಬರ್ತೀನಿ ಬರಲ್ಲ ಅನ್ನೋದನ್ನು ನಂಗೆ ಕ್ಲಿಯರಾಗಿ ರಾತ್ರಿ ಹೇಳ್ರಿ. 8,000 ರೂಪಾಯಿ ಕೊಡ್ತೀನಿ. ಅಯ್ಯೋ ಅಶ್ವಿನಿ, ಯವ್ವ, ನಾನು ಅದಕ್ಕೆ ಯಾಕೆ ಇದು ಮಾಡಲಿವ ತಾಯಿ? 8,000 ಏನು ಕಡಿಮೆ ಆತನ? ನಾನು ಏನು ಅಲ್ಲಿ ಕಡು ಕಟ್ಟಿ ಹಾಕ್ಬೇಕಾಗೈತಿ? ಕೆಟ್ಟ ಬಿಸಿಲಾಗ ದುಡಿಯಾಕೆ ಹೋಗ್ಬೇಕಾಗೈತನ? ಏನಿಲ್ಲಲ್ಲ, ಬರ್ತೇನೆ. ಬಸ್ಸು ಫ್ರೀ ಐತಿ, ಬರೋದು ಇಲ್ಲಿಗೆ ಬರೋದು, ಬಸ್ಸಿನ ಚಾರ್ಜು ಇಲ್ಲ. ನೀ ಏನು ತಲೆ ಕೆಡಿಸ್ಕೊಡ. ಬೆಳಗ್ಗೆ ಹುಡುಗನ ಸಾಲಿಗೆ ಎಲ್ಲ ರೆಡಿ ಮಾಡಿಟ್ಟು ಅವ್ಗೆ ಹೋಗಪ್ಪ ನೀ ತಯಾರಾಗಿ ಅಂತ ಹೇಳಿ, ಏನು ಅವ್ಗೆ ಕಟ್ಟಾಕ ಮಾಡಾಕ ತಿನ್ನಾಕೆಲ್ಲ ತಯಾರು ಮಾಡಿಟ್ಟು ನಾ ಬಂದುಬಿಡ್ತೀನಿ. ಹೌದು, ಒಂದು 8-9 ಗಂಟೆಗೆ ಬಂದ್ರೆ ನಡೀತಿತ್ತೇನವ? ನಡೀತೈತಿ. 9-9:30 ಮಟ್ಟ ಬರ್ರಿ, ಆರಾಮ್ ನಡೀತೈತಿ. ನಾನು ತೆಗಿಯೋದು 10 ಗಂಟೆ ಅಷ್ಟೊತ್ತಿಗೆ, ದೌಡೇನು ತೆಗಿಯಲ್ಲ. ನೀವು 9-9:30 ಬರ್ರಿ, ನಿಮ್ಮ ಕಡೆ ಚಾವಿ ಕೊಡ್ತೇನೆ. ನಾಳೆ ಬಂದರೆ ಆದರೆ ನೀವು ಬಂದ ತಕ್ಷಣ ಕಸ ಗಿಸ ಹೊಡೆದೆಲ್ಲ ಕ್ಲೀನ್ ಮಾಡಿ ಇಟ್ಕೊರಿ, ನಾನು ಬರ್ತೇನೆ ಅಷ್ಟೇ. ಚಾವಿ ನಿಮ್ಮ ಕಡೆನೇ ಇಟ್ಕೊರಿ. ಸಂಜೆಗೆ ಎಷ್ಟೊತ್ತಿಗೆ ಹೋಗ್ಬೇಕಂತೀರಿ? ಅಲ್ಲ, ನಿಂದ ಬೋಟಿಕ್ ಎಷ್ಟು ತನಕ ತೆಗೆದಿರ್ತೀವ ನೀನು? ನಂದು ನೈಟ್ 8 ಗಂಟೆ ಮಟ್ಟ ಇರ್ತೈತಿ. ನೀವು ಸಾಕು 6 ಗಂಟೆ ಮಟ್ಟ ಮಾಡಿರಿ. 5-5:30 6 ಗಂಟೆ ಮಟ್ಟ ಮಾಡಿ ನೀವು ಹೋಗ್ರಿ. ನಾನೊಂದು 2 ತಾಸು ಕುಂತಿದ್ದು ನಾನು ಮನೆಗೆ ಹೋಗ್ತೀನಿ.
ಸ್ವಲ್ಪ ಲೆಕ್ಕ ಇರ್ತೈತಿ, ಯಾವ ಸ್ಟಾಕಲ್ಲಿ ಆಗಿತ್ತು ಅದನ್ನು ಆರ್ಡರ್ ಮಾಡೋದಿರ್ತೈತಿ, ಕೆಲವೊಂದು ಡಿಸೈನ್ ರೆಡಿ ಮಾಡ್ಕೊಳ್ಳೋದಿರ್ತೈತಿ. ಅದು ನನ್ನ ಕೆಲಸ, ನಾನು ಮಾಡ್ಕೊಳ್ತೀನಿ. ಆರ್ಡರ್ಸ್ ತೊಗೊಳೋದೆಲ್ಲ ಇರ್ತೈತಲ್ಲ. ಸೊ ನಾನು ಒಂದು 2 ತಾಸು ಕುಂತು ಹೋಗ್ತೀನಿ. ನೀವು 6 ಗಂಟೆ ಅಂದ್ರೆ ಹೋಗ್ಬಿಡ್ರಿ. ಆಯ್ತವ, ಹಂಗಾಗಲಿ. ಸರಿ ಹಂಗಾರೆ ಬೆಳಿಗ್ಗೆ 9:30 ಸಂಜೆಗೆ 6 ಗಂಟೆ ಅಲ್ಲ. ನಾ ಬರ್ತೇನೆ ತಗೋ. ಹಾಂ ಸರಿ, ನಾ ಇನ್ನು ಬರ್ತೀನಿ. ನೋಡಿದ್ರಿ ಸಿದ್ದಾಡಜ್ಜ ನಮ್ದವ್ರನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ನನಗೆ ಏನಾರ ಒಂದು ದುಡಿಮಿಗೆ ದಾರಿ ಬೇಕನ್ನತ್ತಿದ್ದೆ, ಎಷ್ಟು ಗಡ ಸಿಕ್ಬಿಡ್ತು ರೀ. ನೀವು ದುಡ್ದಿದ್ರೊಳಗೆ ಸಾಲ ಪಾಲ ಹರಿದು ನಾನು ದುಡ್ದಿದ್ದೀನಿ ತಿಂಗಳ ಕೂಡ್ಸಿಟ್ರೆ ಎಷ್ಟು ರೊಕ್ಕ ಆಕೈತ್ರಿ. ನಾವು ಎಷ್ಟು ಚಂದ ಮನೆಗೆ ನಿಭಾಯಿಸ್ಕೋಬೋದು. ನಾವು 4 ಮಂದಿ ಹಂಗೆ ಜೀವನ ಮಾಡ್ಬೋದು, ಹಬ್ಬ ಹುಣ್ಣಿಮೆ ಮಾಡ್ಬೋದು, ನನ್ನ ಮಗನ ಚಂದಾಗಿ ಓದಿಸ್ಬೋದು, ಎಷ್ಟೆಲ್ಲ ಮಾಡ್ಕೋಬೋದಲ್ಲ. ಅಲ್ಲ ಗಿರ್ಜಿ, ಅವ್ರು ಹೇಳ್ತಿದ್ದಂಗೆ ಹ್ಞೂ ಅಂದ್ಬಿಟ್ಟೆಲ್ಲ ನೀನು. ಬ್ಯಾಡ ಅಂತ ಒಂದು ಮಾತು ಹೇಳ್ಬೇಕಾ? ಏನಪ್ಪ ಅವ್ರ ಮನ್ಯಾಗ ಆ ಕಮಲವರೇ ಒಂಥರ ಮಾತಾಡ್ತಾರೆ. ಅದು ಹೋಗ್ಲಿ, ನಾನು ಅವ್ರ ಆಫೀಸ್ಗೆ ಹೋಗಿ ಕಳ್ತನ ಆಗೋಗ್ಬಿಡ್ತು. ಈಗ ಮತ್ತೆ ನೀನು ಅಲ್ಲೇ ಕೆಲ್ಸಕ್ಕೆ ಹೋಗ್ತೇನೆ ಅಂತಂದ್ರೆ ಸರಿ ಅನಿಸುತ್ತೆ. ಅಕಸ್ಮಾತ್ ಏನಾರ ಅವರು ಬೇಡ ಅಂತ ಅಂದ್ಬಿಟ್ರೆ ಎಷ್ಟು ಒಂಥರ ಅವಮಾನ. ಬೇಡ ಅಂತ ಅನಿಸ್ತೈತಿ. ಅಯ್ಯೋ ರೀ, ಆ ಕಮಲವ್ರ ಆಟಕೊಂಡ ಲೆಕ್ಕಕ್ಕಿಲ್ಲ. ಮಾತಾಡಿದ್ರೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಬಿಡ್ರಿ, ಅದೆಲ್ಲ ಏನಿಲ್ಲ ರೀ. ನಾನು ಅದನ್ನು ಕೇಳ್ತಾ ಇಲ್ಲ. ಹೋಗೋಣ ಬಿಡ್ರಿ. ಅಲ್ಲಿ ಏನು ನಂಗೆ ದೊಡ್ಡ ಮಹಾ ಕೆಲಸ. ಹೋಗ್ತೇನ್ರಿ. ನೀವು ಬೇಡ ಅನ್ಬೇಡ್ರಿ, ಸುಮ್ಮನಿರ್ರಿ. ಏನಾರ ಮಾಡ್ಕೊರ ಮರೆ, ನಿನಗೆ ಯಾರು ಹೇಳ್ತಾರೆ? ಅಪ್ಪ್ಯಾ, ನೀವು ಇನ್ನೊಂದು ವಿಚಾರ ಗೊತ್ತಲ್ಲ? ಏನಪ್ಪ ಒಟ್ಟು ಇದೇನೋ ಹೆಣ್ಮಕ್ಳಿಗೆ ತವ್ರ ಮನೆ ಆಸ್ತಿ ಒಳಗೆ ಪಾಲು ಕೊಡಬಾರ್ದು ಅಂತೇಳಿ ರೂಲ್ಸ್ ಆಗೈತಂತಲ್ಲ. ಅಂದರೆ ಪಾಲು ಸಿಗಲ್ಲ, ಯಾಕೆ ಒಟ್ಟಿಗೆ ಹೋದ್ರು ಅಂತೇಳಿ ರೂಲ್ಸ್ ಆಗೈತಂತೆ. ಅಯ್ಯೋ, ಇದೇನಿಲ್ಲ ಹಿಂಗೆ? ಹೌದಾ? ನಾನು ನ್ಯೂಸ್ ನೋಡಿಲ್ಲ ಈಗ ಸನೇದ್ರಾಗ. ಅದಕ್ಕೆ ನ್ಯೂಸ್ ನೋಡ್ಬೇಕು ಅಂತ ಹೇಳೋದು. ನಾನು ಮೊನ್ನೆ ನೋಡ್ದಾಗ ಗೊತ್ತಾತು. ಅಲ್ಲ, ಹಿಂಗಾದ್ರೆ ನೀನು ಏನು ಸಿಗ್ಬೇಕಾದೇನು ಸಿಗೋದಲ್ಲಪ್ಪ. ಇವಕ್ಕೆ ನಿದ್ದೆ ಬಂದವ್ರಿಗೆ ಹಾಯ್ಸ್ಕೊಟ್ಟಂಗೆ ಆತ, ಮತ್ತೇನೈತಿ? ಅದು ಅಲ್ಲದೆ ಅದೇನದು ಪಾರ್ವತಿಯರ್ದು ಹೊಲನ ಅವರಪ್ಪ ಖರೀದಿ ಮಾಡಕತ್ತಾನಂತೆ. ಸುದ್ದಿ ಗೊತ್ತಾತು ನನಗೂ. ಫೋನ್ನೇ ಮಾತಾಡತ್ತಿದ್ಲಪ್ಪ ನಿಮ್ಮ ಈಕಿ, ಹಂಗಾಗಿ ಕೇಳಿಸ್ಕೊಂಡೆ ನಾನು. ಅದು ಪಾರ್ವತಿ ಅರವಿಂದನ ಹೆಸರು ಹಿಡಿದು ಕೊಡಕತ್ತಾನಂತೆ ಈಕಿ. ಚಲೋ ಆತ್ ಬಿಡ್ಬೇ ಇವ. ಎತ್ತಗಾರ ಒಟ್ಟು ಆರಾಮಾಗಿರ್ಲಿ. ಚಲೋ ಆತ್ ತಗೋ, ಅಪ್ಪ ಒಳ್ಳೆ ಕೆಲಸ ಮಾಡಕತ್ತೈತಿ ಅಂತ ಈಕಿ ಸುಬ್ಬಿ. ಇದಕ್ಕಂತರೂ ಸ್ವಾದಿಲ್ಲ ಸೊನ್ನಿಲ್ಲ, ಏನು ಎತ್ತ ಯಾವುದು ಅಡ್ಡಿಲ್ಲ ಬಡ್ಡಿಲ್ಲ. ನೋಡ್ದೇನ ಈಕಿಗೆ ಒಟ್ಟು ಮುಗ್ಗಿ ತುಪ್ಪ ಒರೆಸ್ದಂಗೆ ಮಾಡಿ ಅಟಟ್ ಕೊಟ್ಟು ಉಳ್ದಿದ್ದೆಲ್ಲ ನೋಡಿದೇನ ಹೆಂಗೆ ತಮಗೆ ಬೇಕಂದಂಗೆ ಮಾಡ್ಕೊಳಕತ್ತಾರ. ಹೌದಾ? ಹೋಗ್ಲಿ ಬಿಡವತ್ತಾಗ, ಯಾರ ಹೆಸರು ಯಾಕೆ ಇಟ್ಕೊಳ್ಳತ್ತಾಗ, ಯಾಕೆ ಬೇಕತ್ತಾಗ ಏನಾರ ಮಾತಾಡಿದ್ರೆ ಸುಮ್ಮನೆ ಇದಾಕೈತಿ. ಆಕಿನೂ ನಮ್ಗೇನು ಬೇಡ, ನಾವು ದುಡ್ಕೊಂಡು ಮಾಡ್ಕೊತಾ ಇದೀವಲ್ಲ ಅಷ್ಟೇ ಸಾಕು. ನಾವ್ಯಾಕೆ ನಮ್ಮ ಅಪ್ಪಂದು ಕಾಸೆ ಪಡ್ಬೇಕು? ಇಷ್ಟೆಲ್ಲ ಹೌದಾ, ನಂಗೆ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಮನೆ ಕಟ್ಟಿಸ್ಕೊಟ್ಟೈತೆ ಅಪ್ಪಾಜಿ, ಕಾರ್ ಕೊಡ್ಸೈತಿ, ಇಷ್ಟೆಲ್ಲ ನಮ್ಗೆ ಅಂಗಡಿ ಹಾಕೊಟ್ಟು ಸೌಲಭ್ಯ ಮಾಡಿಕೊಟ್ಟೈತಿ. ಇನ್ನೂ ಅವ್ರ ದುಡ್ಡಿಗೆ ನಾವು ಆಸೆ ಪಡ್ಬೇಕನ್ನು? ಯಾಕೆ ಸ್ವಂತವಾಗಿ ದುಡ್ಡು ನಾವೇನು ಮಾಡ್ಕೊಳ್ಳೋದು ಬೇಡನ್ನು? ಬರೀ ಯಾರ ಕೊಟ್ಟಿದ್ದಕ್ಕೆ ಯಾಕೆ ಆಸೆ ಪಡ್ಬೇಕು ಅಂತಾಳ. ಇದಕ್ಕೇನು ಹೇಳೋದು? ಒಂದು ರೀತಿ ಯಾಕೆ ಹೇಳೋದು ಸರಿನೇ. ಯಾಕೆ ಸುಮ್ಮನೆ? ಹೌದಿಲ್ಲವ? ಈಗ ನಮ್ಗೆ ಸ್ವಂತ ಮನೆ ಕಟ್ಟಿಸ್ಕೊಂಡಿರೋ ಯೋಗ್ಯತೆ ಇತ್ತನ ಹೇಳಂಗಾರ ನೋಡೋಣ. ಹೌದಿಲ್ಲ? ಬಾಡಿಗೆ ಮನೆಗೆ ಸಾಯ್ಬೇಕಿತ್ತು ಕೊನಿ ಮಟನು. ಏನ ನಮ್ಮ ಒಂದು ದೇವರ ಆಶೀರ್ವಾದ, ಈಕಿನ ಮದುವೆ ಮಾಡ್ಕೊಂಡೆ ಒಂದು ಸ್ವಂತ ಮನಿ. ಅದು ಇಷ್ಟು ದೊಡ್ಡ ಮನಿ ನಾನೇ ದುಡ್ದು ಕಟ್ಟಿಸ್ಬೇಕಂದ್ರೆ ಈ ಜನ್ಮಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅಕಸ್ಮಾತ್ ಕಟ್ಸಿದ್ರು ಬರೀ ಬ್ಯಾಂಕ್ನಲ್ಲಿ ಲೋನ್ ಮಾಡಿಸಿ ಸಾಲ ತುಂಬಿ ಬಡ್ಡಿ ತುಂಬಿ ಸತ್ತೋಗ್ಬೇಕಿತ್ತು, ಗೊತ್ತನ? ಅಷ್ಟೆಲ್ಲ ಸಾಹಸ ಯಾರು ಮಾಡ್ತಿದ್ರು? ಸುಮ್ಮನಿರು, ಹೋಗ್ಲತ್ತಾವ. ದುಡ್ದು ಕಷ್ಟಪಡೋಣವ, ಯಾಕೆ ತಲೆ ಕೆಡ್ಸ್ಕೊಂತಿ? ಏನಪ್ಪ, ಹೋಗ್ಲಿ ಬಿಡು. ಒಟ್ಟು ಇಷ್ಟೇ ಕೊಟ್ಟಿದ್ದೆ ಭಾಗ್ಯ ಅನ್ಕೋಬೇಕಷ್ಟೆ. ಅಶ್ವಿನಿ ನಶಿ ಬಿಡು, ಮದ್ವೆ ಇನ್ನೂ ಮಾಡ್ಕೊಂಡಿಲ್ಲ. ತವ್ರ ಮನಿಂದ ಎಷ್ಟು ಸಿಕ್ತತೋ ಎಷ್ಟು ಅಕ್ಕೇತೋ ಎಲ್ಲ ಬಳ್ಕೊಂಡು ಹೋಗ್ಲಿಲ್ಲ. ನನ್ನ ಹೆಸರೇ ಅಲ್ಲ, ಬೇಕಾದ್ರೆ ನೋಡ್ತೀರಿ ನೀನು. ಭಾರಿ ದೊಡ್ಡ ಪ್ರಮಾಣದಾಗ ನಾವು ಕೈಗತ್ತಲ್ಲ ಅಷ್ಟು ರೊಕ್ಕ ಮಾಡ್ಕೊಂತಾಳಕ್ಕಿ, ಬೇಕಾದ್ರೆ ನೋಡ್ತೀರಿ ನೀನು. ಅಯ್ಯೋ ಬಿಡವ, ಹೋಗ್ಲತ್ತಾಗ.